ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದ್ರೆ ಇವತ್ತು ಏನು ಏನು ಚಿತ್ತಾಪುರ್ನಲ್ಲಿ ನಡಿಬೇಕಂತಕ್ಕಂತ ಏನು RSS ಪಥಸಂಚಲನ ಹಾಗೂ ಏನು ನಮ್ಮ ದಲಿತ ಸಂಘಟನೆ ವತಿಯಿಂದ ಏನು ಭೀಮ ಪಥಸಂಚಲನ ನಡಿಬೇಕಂತ ಹೇಳಿ ಇವತ್ತು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಇವತ್ತು ಶಾಂತಿ ಸಭೆ ಕರೆದಿದ್ರು. ಈ ಶಾಂತಿ ಸಭೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ RSS ಸಂಘಟನೆ ಕೂಡ ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿತ್ತು. ಶಾಂತಿ ಸಭೆ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಏನಂದ್ರೆ ಇವತ್ತು ಶಾಂತಿ ಸಭೆಯಲ್ಲಿ ಎಲ್ಲಾ ದಲಿತ ಪರ ಸಂಘಟನೆಯವರು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾತುಗಳಿಗೆ ನಾವು ಸ್ಪಂದನೆ ಇತ್ತು. ಅಲ್ಲಿ ಏನಾಗಿದೆ ಅಂದ್ರೆ ಇವ್ರು ಯಾರು RSS ಕಾರ್ಯಕರ್ತನೂ ಅಲ್ಲ, ಹಾಗೆ RSS ಏನು ಗೊತ್ತಿಲ್ಲ ಇವ್ರಿಗೆ. ಇವರು ಶಾಂತಿ ಸಭೆ ನಡೀತಾ ಇರ್ತಕ್ಕಂತ ಸಭೆಯಲ್ಲಿ ಬಂದು ಇವತ್ತು ಅವರು ಇಲ್ಲ ನಾವು ಏನು ನಮ್ದೇನಿತ್ತು ಬೇಡಿಕೆ ಅಂದ್ರೆ ಏನು ಪಥಸಂಚಲನ ಮಾಡ್ತೀರಿ ಮಾಡಿ, ನಮ್ಮ ಬೇಡಿಕೆ ಏನಿತ್ತಂದ್ರೆ ನೀವು ಪಥಸಂಚಲನ ಮಾಡ್ಬೇಕಾದ್ರೆ ಪಥಸಂಚಲನದಲ್ಲಿ ಭಾರತ ರಾಷ್ಟ್ರಧ್ವಜ ಮತ್ತು ಒಂದು ಕೈಯಲ್ಲಿ ಸಂವಿಧಾನ ಪೀಠಿಕೆ ಇಟ್ಕೊಂಡು ನೀವು ಪಥಸಂಚಲನ ಮಾಡೋದಾದ್ರೆ ಅದಕ್ಕೆ ನಾವು ಅರ್ಹರಿದ್ದೀವಿ, ಅದಕ್ಕೆ ನಾವು ಒಪ್ಕೋತೀವಿ ಅಂತ ನಮ್ಮ ದಲಿತ ಪರ ಸಂಘಟನೆಗಳು ಒಪ್ಕೊಂಡಾಗ ಅಲ್ಲಿ ಅದೇ RSS ಕಾರ್ಯಕರ್ತನು ಅಥವಾ ಬಿಜೆಪಿ ನಾಯಕನು ನಮಗ್ ಗೊತ್ತಿಲ್ಲ, ಅಲ್ಲಿ ಇರ್ತಕ್ಕಂತ ಒಬ್ರು ಅಂಬರಾಯ ಅಷ್ಟಿಗೆ ಅವರು ಏನ್ ಹೇಳ್ತಾರೆ ಅಂದ್ರೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ, ನಾವು ಲಾಠಿ ಹಿಡ್ಕೊಂಡೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಅವರು ಏನು ಮಾತಾಡಿದ್ರು. ಇಲ್ಲಿ ಆ ಸಭೆಯಲ್ಲಿ ಗಲಭೆ ಆಗುವಂತ ಸಂಭವ ಕಂಡಿತು. ಹಾಗಾಗಿ ಈ ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಂತಿ ಸಭೆ ನಡೀತಾ ಇತ್ತು. ಈ ಸಭೆ ಅಲ್ಲಿಗೆ ನಿಂತು ಸ್ವಲ್ಪ ಕೋಮಗಲಭೆ ಆಗುವಂತ ಸಿಚುವೇಶನ್ ಕಂಡಾಗ ಈ ಸಭೆ ಅಲ್ಲಿಗೆ ಮುರಿದೋಗಿದೆ. ಹಾಗಾಗಿ ನಾನೇನ್ ಮನವಿ ಮಾಡ್ಕೊಂತ ಇದ್ದೀನಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಏನಿವತ್ತು 2ನೇ ತಾರೀಕು ಪಥಸಂಚಲನ RSS ಅವ್ರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಾವು ಕೂಡ ಒಂದೇ ಹೇಳಕ್ ಇಷ್ಟಪಡ್ತೀನಿ. ನೀವು ಪಥಸಂಚಲನ ಮಾಡೋದಾದ್ರೆ ನಿಮ್ಮ ಕೈಯಲ್ಲಿ ಲಾಠಿ ಮತ್ತೆ ನೀವು ಏನೇನೋ ವೆಪನ್ಸ್ಗಳು ಹಿಡ್ಕೊಂಡು ಬರ್ತೀರಾ, ಅದಕ್ಕೆ ನಾವು ಕೂಡ ಒಪ್ಕೊಂಬೋದಿಲ್ಲ. ಇದರಲ್ಲಿ ನಮ್ಮ ದಲಿತ ಪರ ಸಂಘಟನೆ ಕೂಡ ಏನು ಎಲ್ಲಾ ಸಂಘಟನೆಯವರು ಸೇರಿ ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾವು ಇದೇ ನಮ್ಮ ಭೀಮ್ ಆರ್ಮಿ ಆಗ್ಲಿ ಅಥವಾ ನಮ್ಮ ದಲಿತ ಪ್ಯಾಂತರ ಸಂಘಟನೆಗಳಲ್ಲಿ ನಾವು ಪೂರ್ಣ ಬೆಂಬಲ ನಮ್ಮ ಕಡೆಯಿಂದ ಇದೆ. NK ಅರ್ಜುನ್ ಅಂತ ಹೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕ ಅಧ್ಯಕ್ಷ.